ಜನಪರ ನ್ಯಾಯಪರ. ಒಬ್ಬ ದಲಿತನು ಸಹಿತ ಈ ದೇಶಕ್ಕೆ ಒಂದು ಸಂವಿಧಾನದ ಕರ್ತೃವಾಗಬಲ್ಲ ಅಂತ ಕಾಂಗ್ರೆಸ್ ನಿರೂಪಿಸಿದೆ. ಅದಾದ ಮೇಲೆ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಬಹು ಪಾರ್ಟಿ ಸಿಸ್ಟಮ್ ಬೇಕಾಗಿದ್ದಾಗಲೂ ಸಮೇತ ಅಂಬೇಡ್ಕರ್ ಅವರು ಲೇಬರ್ ಪಾರ್ಟಿ ಅಂತ ಒಂದು ಸಪರೇಟ್ ಪಾರ್ಟಿ ಕಟ್ತಾರೆ. ಅದರಲ್ಲೂ ಸಹಿತ ಅವರು ಎಲೆಕ್ಷನ್ ಸೋತಾಗ್ಲೂ ಸಹಿತ ಅವರಲ್ಲಿದ್ದ ಧೀಮಂತಿಕೆ, ಅವರಲ್ಲಿದ್ದಂತಹ ವ್ಯಕ್ತಿತ್ವ ಮತ್ತು ಅವರಿಂದ ಬೇಕಾಗಿದ್ದಂತಹ ಭಾರತಕ್ಕೆ ಬೇಕಾದಂತಹ ಸೇವೆಯನ್ನು ಪರಿಗಣಿಸಿ ಕಾಂಗ್ರೆಸ್ ಅವರನ್ನ ರಾಜ್ಯಸಭಾ ಸದಸ್ಯರಾಗಿ ನೇಮಕ ಮಾಡುತ್ತದೆ. ಕಾಂಗ್ರೆಸ್ ಪಕ್ಷ ಯಾವತ್ತು ದ್ವೇಷದ ರಾಜಕಾರಣ ಮಾಡಲಿಲ್ಲ ಅಥವಾ ಡಿಸ್ಟಿಂಗ್ವಿಶ್ ಮಾಡಲಿಲ್ಲ. ಯಾರಲ್ಲಿ ಶಕ್ತಿ ಇದೆ ಅವ್ರನ್ನ ತುಂಬಿಕೊಂಡು ಕರ್ಕೊಳ್ಳುತ್ತೆ. ಅವರಿಂದ ಏನ್ ಕೆಲಸ ಬೇಕು ದೇಶ ಉದ್ಧಾರ ಆಗಕ್ಕೆ ಅದನ್ನ ಅವರಿಂದ ಮಾಡಿಸ್ಕೊಂಡಿದೆ. ಅವರ ಕನಸುಗಳು, ಅವರ ಆಲೋಚನೆಗಳನ್ನ ಅದು ಎರವಲು ಪಡುತ್ತೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಅಂತ ಅದೊಂದು ಚಳುವಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಂದ್ರೆ ಅದು ನಿಂತ ನೀರಲ್ಲ, ಅದು ಹರಿವ ನೀರು. ಯಾರು ಬರ್ತಾರೆ ಎಲ್ಲರಿಂದಲೂ ಬರುವಂತ ಎಲ್ಲ ಶಕ್ತಿಯನ್ನು ತನ್ನ ಒಳಗೂಡಿಸ್ಕೊಂಡು ನಡೆದಂತ ಒಂದು ಪಕ್ಷ. ಸೊ ರಾಜ್ಯಸಭಾ ಮೆಂಬರ್ ಆಗ್ತಾರೆ, ಮತ್ತೊಂದು ಎಲೆಕ್ಷನ್ ಅಲ್ಲಿ ಸೋಲ್ತಾರೆ, ಆದ್ರೂ ಸಹಿತ ಅವರು ರಾಜ್ಯಸಭಾ ಮೆಂಬರ್ ಆಗಿ ಇರ್ತಾರೆ. ಯಾಕಂದ್ರೆ ಅವರ ಒಂದು ಬುದ್ಧಿವಂತಿಕೆ, ಧೀಮಂತಿಕೆ ನಮಗ್ ಬೇಕು, ಈ ದೇಶಕ್ಕೆ ಬೇಕು. ಇಲ್ಲಿ ಸಮಾನತೆ ತರಬೇಕು, ಸಮತೆ ತರಬೇಕು. ಇಲ್ಲಿ ಒಂದು ದಲಿತ ಪರವಾದ, ದಲಿತ ಅಂತ ಅಂದ್ರೆ ಶೋಷಣೆಗೆ ಒಳಗಾದವಾದ ಶೋಷಣೆಗಳ ಪ್ರಕಾರಗಳಿರ್ತವು. ಖಾಲಿ ದಲಿತರು ಅಂತ ಒಂದು ಜಾತೀಯತೆಯಿಂದ ಮೇಲಿಂದಾಗ ಏನಂತಾರೆ ಮುಟ್ಟಬಾರದು ಅನ್ನೋ ಅಸ್ಪೃಶ್ಯರಾಗಿರಂತ ಒಂದು ದಲಿತದ ಅಂತ ಆದ್ರೆ ಅನೇಕ ರೀತಿಯಲ್ಲಿ ಶೋಷಣೆಗಳಿರ್ತವೆ. ಅದಕ್ಕೆ ಅಂಬೇಡ್ಕರ್ ಏನ್ ಮಾಡ್ತಾರೆ, ಶೋಷಣೆ ವಿರುದ್ಧ ಹೋರಾಟದ ಹಕ್ಕು. ನನ್ನನ್ನು ಯಾರು ಶೋಷಣೆ ಮಾಡಕ್ಕಾಗಲ್ಲ. ದಲಿತರು ಸಹಿತ ದಲಿತರನ್ನು ಶೋಷಣೆ ಮಾಡಕ್ಕಾಗಲ್ಲ. ಶೋಷಣೆ ವಿರುದ್ಧ ಹೋರಾಟದ ಹಕ್ಕನ್ನು ಸಹಿತ ನಮ್ಗೆ ಕಾನ್ಸ್ಟಿಟ್ಯೂಷನ್ ಕೊಡ್ತಾರೆ. ಸೊ ಅಂತ ಮಹಾನ್ ಚೇತನ ಆಯ್ತಾ. ಇವತ್ತು ಹೋಗ್ತಾ ಹೋಗ್ತಾ ಒಬ್ಬ ವ್ಯಕ್ತಿನ ಒಂದು ಚಳುವಳಿಯ ಭಾಗವಾಗಿ ನೋಡಬೇಕೇ ವಿನ ವ್ಯಕ್ತಿಯನ್ನ ನಾವು ಡೆಫಿನೆಟ್ಲಿ ವಿ ನೀಡ್ ಹೀರೋಸ್. ನಮಗೆ ನಾಯಕರ ಅವಶ್ಯಕತೆ ಇದೆ. ಅನೇಕ ಜನರಿಗೆ ನಮ್ಗೆ ಅಂಬೇಡ್ಕರ್ ಅಂತ ಹಿಂದುಳಿದ ವರ್ಗಗಳಿಂದ, ದಲಿತ ಸಮುದಾಯದಿಂದ, ಶೋಷಿತ ವರ್ಗಗಳಿಂದ ಧೀಮಂತ ನಾಯಕರು ಬರಲಿ, ಅವರಿಗೆ ಒಂದು ಮಹಾನ್ ಚೇತನ ಆದರ್ಶಪ್ರಾಯವಾಗಲಿ ಅಂತ ನಾವು ಎಲ್ಲಾ ಕಡೆ ಈ ದೇಶದಾದ್ಯಂತ ಹೈಯೆಸ್ಟ್ ಸ್ಟ್ಯಾಚ್ಯೂ ಯಾಗವನ್ನ ಇದಾವೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕೃತಿ, ಅವರು ಬದಲಾವಣೆ ಹಾಕೊಂಡು ಹೋಗ್ತಾರೆ. ಅವ್ರ ಲಿಟರೇಚರ್ ವರ್ಕ್ಗಳು ನಾವು ಗಮನಿಸ್ಕೊಂಡ್ ಬಂದ್ರೆ ಸಿಮನ್ ಕಮಿಷನ್ ಅಲ್ಲಿ 1935ನೇ ಇಸ್ವಿನಲ್ಲಿ ಅವರು ದಲಿತರಿಗಷ್ಟೇ ಓಟ್ ಹಾಕ್ಬೇಕು ಅಂತ ಬಿಟ್ಟು ಒಂದು ಪಂಗಡ ಮಾಡಕ್ ಹೋದಾಗ ಅದ್ರ ವಿರುದ್ಧ ಧ್ವನಿ ಎತ್ತಾರೆ. ಇಲ್ಲ ಎಲ್ಲರೂ ದಲಿತರಿಗೆ, ನಮ್ಗೆ ಎಲ್ಲರೂ ಓಟ್ ಮಾಡಕ್ ಕಾನ್ಸ್ಟಿಟ್ಯೂನ್ಸಿ ಕೊಡಿ, ಮೀಸಲಾತಿಯನ್ನು ಕೊಡಿ. ಸೊ ಅದೊಂದು ಅಪರಿಮಿತವಾದ ಶಕ್ತಿ ಅದು. ಅದ್ರ ಆಶಯಗಳು ತುಂಬಾ ತುಂಬಾ ಆಶಯ. ಅದಕ್ಕೆ ಆ ಆತ್ಮ ನಮ್ಮಲ್ಲಿರೋದು ಪರಮಾತ್ಮನೇ, ಅವರಲ್ಲಿ ಇದ್ದದ್ದು ಪರಮಾತ್ಮನೇ. ಆ ಪರಮಾತ್ಮನಿಗೆ ಶೋಷಿತರ ಬಗ್ಗೆ, ದಲಿತರ ಬಗ್ಗೆ ಅದು ಎಷ್ಟು ಕಾಳಜಿ ಇತ್ತು ಅಂತಂದ್ರೆ ಅದು ಯೋಚನೆ ಮಾಡುತ್ತೆ, ಇದನ್ನೆಲ್ಲ ಈಕ್ವಲ್ ಸೊಸೈಟಿ ಬಂದ್ಬಿಡ್ಬೇಕು. ಆಗಲ್ಲ, ಅಷ್ಟು ಬೇಗ ಆಗಲ್ಲ. ಕ್ರಾಂತಿಗಳು ಯಾವ ಇಡೀ ಇತಿಹಾಸದಲ್ಲಿ ಕ್ರಾಂತಿಗಳು ಯಾವತ್ತೂ ಸಸ್ಟೈನ್ ಆಗಿಲ್ಲ. ಶಾಂತಿಯಿಂದ ಪರಿವರ್ತನೆ ಆಗಿದೆ. ಅವರಿಗೆ ತನ್ನ ವಯಸ್ಸು ಮೀರುತ್ತಿದೆ ಅಂತ ಹೇಳ್ಬಿಟ್ಟು ಬುದ್ಧ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ ಮತ್ತು ಅನೇಕರನ್ನ ಬುದ್ಧರನ್ನಾಗಿ ಮಾಡುವ ಬುದ್ಧ ಧರ್ಮ ಅಂತ ಹೇಳೋದಲ್ಲ, ಅವನ್ನೆಲ್ಲ ಬುದ್ಧರನ್ನು ಮಾಡೋದಷ್ಟೇ. ಬುದ್ಧ ಅಂದ್ರೇನು, ತಿಳುವಳಿಕೆ ಇರೋನು, ಪ್ರಜ್ಞಾವಂತ. ಒಂದು ಮಹಾನ್ ಕಾರ್ಯಕ್ಕೆ ಕೈ ಹಾಕ್ತಾರೆ. ಮನುಸ್ಮೃತಿಯನ್ನ ಜನಗಳ ಮಧ್ಯೆ ಬಹಿರಂಗವಾಗಿ ಸುಟ್ಟಂತ ಮಹಾನ್ ಚೇತನ ಅದು. ಯಾರು ಸುಟ್ಟಿರಲಿಲ್ಲ. ಮನುಸ್ಮೃತಿನ 1945ನೇ ಇಸ್ವಿನಲ್ಲಿ ಎಲ್ಲರ ಮುಂದೆ ಹಾಕೊಂಡು ಸುಟ್ಟಂತ ಮಹಾನ್ ಚೇತನ ಅದು. ಆ ಚೇತನದ ಆಶಯಗಳು ನಮ್ಮೆಲ್ಲರ ಆತ್ಮಗಳಿಂದ ಆವರಿಸಿಕೊಂಡು ನಮ್ಮ ಹಿಂದುಳಿದವರು, ಮಕ್ಕಳು, ಶೋಷಿತ ವರ್ಗದ ಮಕ್ಕಳು ಮುಂದೆ ಬರ್ಲಿ, ಧೀಮಂತರಾಗ್ಲಿ, ನಾಯಕರಾಗ್ಲಿ, ಅವನ್ನೆಲ್ಲ ಕಣ್ತುಂಬ ನೋಡುವಂತ ಭಾಗ್ಯ, ಆ ವಯಸ್ಸು ನಮ್ಗಿರ್ಲಿ, ಆ ನೋಡುವಂತ ಭಾಗ್ಯ ಕೂಡ ನಮ್ಗಿರ್ಲಿ ಅಂತ ಈ ಕ್ಷಣದಲ್ಲಿ ನಾನು ಹೇಳ್ತಾ, ನಮ್ಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಾವು ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು, ಮಾಜಿ ಶಾಸಕರು ಇರ್ಬೋದು, ಎಲ್ಲ ಗಣ್ಯರಿರ್ಬೋದು, ಅವ್ರಿಗೆಲ್ಲರಿಗೂ ನಾನು ಬಾಗಿದ ತಲೆಯನ್ನಾಗಿ, ಜೋಡಿಸಿದ ಕರೆದವನಾಗಿ ನನ್ನ ಪ್ರಣಾಮಗಳನ್ನ ನಿಮ್ಮೆಲ್ಲರ ಪಾದಶರಣಕ್ಕೆ ಅರ್ಪಿಸ್ತಾ ಇದ್ದೀನಿ. ಈಗ ಸೇವಾದಳದ ಅಧ್ಯಕ್ಷರು ನೋಡ್ಕೊಡೋದು, ಇಡೀ ಕುಟುಂಬವನ್ನ ಸಂಭಾಳಿಸೋದು. ಅರ್ಥ ಆಯ್ತಾ?
ಇದಕ್ಕೆ ಮೀರಿ ನಾನು ನನ್ನ ಕುಟುಂಬ ನಾನು ಏನು ಕೊಲಬೇಡ ನಾನು ಹೆಂಗಿರ್ಬೇಕು, ಕದಿಬಾರ್ದು, ಮೋಸ ಮಾಡಬಾರ್ದು, ಯಾರು ತೊಂದರೆ ಕೊಡಬಾರ್ದು, ಮದ್ಯಪಾನ ಮಾಡಬಾರ್ದು, ಆಯ್ತಾ, ಸಿಗರೇಟ್ ಸೇರ್ಬಾರ್ದು, ಆಯ್ತಾ. ಅದಾದ್ಮೇಲೆ ನಾವು ಪರಸ್ತ್ರೀಯರ ಬಗ್ಗೆ ವ್ಯಾಮೋಹ ಮಾಡಬಾರ್ದು, ಪರ ಗಂಡಸರ ಬಗ್ಗೆ ವ್ಯಾಮೋಹ ಪಡಬಾರ್ದು. ಇವೆಲ್ಲ ಓಕೆ ಅಂತ ಇದು ಪಂಚಶೀಲ ತತ್ವಗಳು. ಇದನ್ನ ಬಸವಣ್ಣರು ಹೇಳುದು. ಇದನ್ನ ಫಸ್ಟ್ ನಾವು ನಮಗೆ ಅಳವಡಿಸ್ಕೋಬೇಕು. ಯಾರು ಅಳವಡಿಸ್ಕೋಬೇಕು? ನಮಗೆ ಅಳವಡಿಸ್ಕೋಬೇಕು. ಆಮೇಲೆ ನಮ್ಮ ಕುಟುಂಬಕ್ಕೆ ಅಳವಡಿಸಬೇಕು. ಯಾರದಕ್ಕೆ? ನಮ್ಮ ಕುಟುಂಬಕ್ಕೆ ಅಳವಡಿಸಬೇಕು. ಆಮೇಲೆ ಸಮಾಜಕ್ಕೆ ಬರಬೇಕು. ಆವಾಗ ಸಮಾಜ ನಿರ್ಮಾಣ ಆಗುತ್ತೆ. ಏನಾಗುತ್ತೆ? ಸಮಾಜ ನಿರ್ಮಾಣ ಆಗುತ್ತೆ. ಇಲ್ಲಾಂದ್ರೆ ಆಗತ್ತಾ? ಇಲ್ಲ ತಾನೆ. ಸೊ ನಿಮಗೆ ಸಂಬಂಧರು ಅಣ್ಣಂದ್ರು ಇದ್ರೆ ಅವ್ರ ಹತ್ರ ಮನೆ ಕೆಲಸ ಮಾಡಿಸಿ. ಇಲ್ಲ ಅಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮನೆಯ ಜವಾಬ್ದಾರಿ ಇರಲ್ಲ, ಮನೆ ಬಗ್ಗೆ ಅಟ್ಯಾಚ್ಮೆಂಟ್ ಇರಲ್ಲ. ಬಿಡುವ ವ್ಯಕ್ತಿ ನೋಡ್ಕೊಳ್ತಾಳೆ. ನಾನು ಸಾಯಂಕಾಲ ಅವ್ರು ಕ್ವಶನ್, ಸಾಯಂಕಾಲ ನಾನು ಏನ್ ಮಾಡಿ ಏನು ಕೆಲಸ ಇಲ್ಲ. ನೀವು ಅರ್ಥ ಆಗ್ತಿದೆ? ಹೆಣ್ಮಕ್ಳು ಬಿಸಿ ಇರ್ತೀವಿ. ನೀವು ಅದೇ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಅಲ್ಲಿ ನೀರ್ ಹಾಕ್ಬೇಕು, ಚಿಸ್ಟ್ ಹಾಕ್ಬೇಕು, ಬೆಳಿಗ್ಗೆ ಎದ್ದು ಅಲ್ಲಿ ಕಸ ಕೊಡ್ಸು, ಈ ಕಸ ಕೊಡ್ಸು. ಗಂಡು ಮಕ್ಕಳು ಗಂಡು ಮಕ್ಕಳು ಏನ್ ಕೆಲಸ ಅವ್ರಿಗೆ ಏನೂ ಇಲ್ಲ. ಕುಡಿತಾ ಇದ್ದಾರೆ. ವಿಷಯ ಕೇಳಿ, ನಮ್ಮ ಸಮುದಾಯ ಬಹುಸಂಖ್ಯಾತರು ನಮ್ಮವರೇ ಕುಡಿದು ಲಿವರ್ ಹಾಳು ಮಾಡ್ಕೊಂತಿರೋದು, ನಮ್ಮವರೇ ಕುಡಿದು ಲಿವರ್ ಹಾಳು ಮಾಡ್ಕೊಂತಿರೋದು. ಅವ್ರ ಮನೆಯಾಗ ಬಿಸಿ ಇಟ್ಬಿಟ್ರೆ ಅರ್ಥಾಗಪ್ಪ ಇತ್ತಾಗಪ್ಪ ಅದು ಮಾಡಿ ಇದು ಮಾಡಿ ಚಿತ್ತಾಕು ಕಡ್ದಾಕ ಹೋಗ್ತಾಗ ಅವ್ರು ಹೊರಗಡೆ ಕುಡಿಸೋತಿರಲ್ಲ. ಅವನೆಲ್ಲೋ ಕುಡಿತಾನೆ? ಅವ್ನು ಕುಡಿತಾನ? ಇಲ್ಲ ತಾನೆ. ಈಗ ನಿಮ್ಮ ಅಪ್ಪಂದಿರ ಹೆಣ್ಣು ಮಕ್ಕಳು ನೀವು ಹೇಳೋದಾದ್ರೆ ಅಮ್ಮ ಕುಟುಂಬದಲ್ಲಿ ಕರೆಕ್ಟಾ? ನಿಮ್ಮ ಅಪ್ಪನ ನೀವು ಬಿಸಿ ಇಡಬೇಕು. ಅರ್ಥಗಪ್ಪ ಇತ್ತಗಪ್ಪ ಅದು ಮಾಡಿ ಇದು ಮಾಡೋದು ಬಿಸಿ ಇಡಬೇಕು. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಅದಾದ್ಮೇಲೆ ನಿಮ್ಮ ಮನೇಲಿ ನಿಮ್ಮ ಅಣ್ಣ ತಮ್ಮದನ್ನು ಬಿಸಿ ಇಡ್ಬೇಕು. ನೀವು ಬಾರ ಇಲ್ಲ ಅಷ್ಟು ಮಾಡೋಣ, ಇಟ್ಟು ಹೋಗೋಣ, ಅಲ್ಲಿ ಕಿತ್ತಕಣ, ಇಲ್ಲೋಗೋಣ ಅಲ್ಲೋಗೋಣ ಅಂತ. ಆಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಹೆಂಗೆ ಯಾರ ಜೊತೆ ನಡ್ಕೋಬೇಕು ಗೊತ್ತಾಗುತ್ತೆ. ಒಂದ್ಸತಿ ನಾವು ಸ್ಟೇಬಲ್ ಆದ್ರೆ, ನಮ್ಮ ಕುಟುಂಬ ಸ್ಟೇಬಲ್ ಆದ್ರೆ ಸಮಾಜ ನಿರ್ಮಾಣಕ್ಕೆ ಕಾಲ, ಸಮಾಜ ನಿರ್ಮಾಣಕ್ಕೆ ನಾವು ಕೊಡುಗೆ ಕೊಡೋಣ. ಅರ್ಥ ಆಗ್ತಿದ್ಯಾ? ಉತ್ತರ ಸತ್ತಿದಾರ? ಇಲ್ಲ. ಬಸವಣ್ಣ ಸತ್ತವರ? ಇಲ್ಲ. ಎಲ್ಲಿದ್ದಾರೆ ಅವರು? ಅಂಬೇಡ್ಕರ್ ಎಲ್ಲಿದ್ದಾರೆ? ನಮ್ಮಲ್ಲಿದ್ದಾರೆ. ಅವ್ರ ಕನಸಿನೆಲ್ಲ ಏನ್ ಮಾಡ್ಬೇಕು? ಮನಸ್ಸು ಜವಾಬ್ದಾರಿ ಯಾರು? ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.